ವಾಟ್ ಹ್ಯಾಪನ್ ಸರ್? ಯಾವ ಬ್ಯಾಂಕ್ ಹೆಸರು ಕೇಳಿದ್ರೆ ನಮ್ ರಕ್ತ ಕೊತ ಕೊತ ಅಂತ ಕುದಿಯುತ್ತೋ, ಯಾವ ಬ್ಯಾಂಕ್ ಹೆಸರು ಕೇಳಿದ್ರೆ BP ಹಾಗೆ ರೈಸ್ ಆಗುತ್ತೋ, ಆ ಕೆಲ್ಸಕ್ಕೆ ಬರೆದಿರೋ ಬ್ಯಾಂಕಿಂದ ಬಂದ್ಬಿಟ್ಟು ನಾಚಿಕೆನೇ ಇಲ್ಲದೆ ಮತ್ತೆ ಅಕೌಂಟ್ ಬದಲಾಯಿಸಿ ಅಂತ ಕೇಳ್ತೀರಾ? ಅಯ್ಯೋ ಸರ್ 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 ಕೋಪ ಮಾಡ್ಕೋಬೇಡಿ ಸರ್, ಸ್ವಲ್ಪ ಸಮಾಧಾನವಾಗಿರಿ ಸರ್. ಕೋಪ ಮಾಡ್ಕೊಳ್ದೆ ಹೇಗೋ ಇರಕ್ಕಾಗತ್ತೆ? ಈ ಬ್ಯಾಂಕ್ ಅವರಿಂದನೇ ತಾನೆ ಕೋಟ್ಯಾಂತರ ರೂಪಾಯಿ ಫ್ರಾಡ್ ನಡೆದಿರೋದು. ಇವ್ರ ಬ್ಯಾಂಕ್ ನಂಬಿದ್ದಕ್ಕೆ ಅಲ್ವಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರೋದು. ಕರೆಕ್ಟ್ ಸರ್, ಆದರೆ ಸರ್ ಇವರು ಬರೀ ಎಂಪ್ಲಾಯ್ ಮಾತ್ರ. ಅದು ಅಲ್ಲದೆ ನಡೆದಿರೋ ಫ್ರಾಡ್ಗೆ ಇವ್ರಿಗೆ ಯಾವುದೇ ಸಂಬಂಧ ಇಲ್ಲ. ಹೇಳೋ ರೀತಿಲಿ ಹೇಳಿ ಕಳಿಸಿದ್ರೆ ಬೆಟರ್ ಅನ್ನೋದು ನನ್ನ ಅಭಿಪ್ರಾಯ ಸರ್, ಅಷ್ಟೇ. ಏಯ್, ನೀನು PAನಾ ಅಥವಾ COನಾ? PAನೇ ಸರ್. ಮತ್ತೆ CEO ತರ ಸಜೆಷನ್ ಕೊಡ್ತಿದ್ಯಲ್ಲೋ? ಸಾರಿ ಸರ್. ನಿನ್ ಲಿಮಿಟ್ಸ್ ಅಲ್ಲಿ ನೀನಿರು, ಇಲ್ಲ ಅಂದ್ರೆ ಕಿತ್ತು ಬಿಸಾಕ್ತೀನಿ. ಇಲ್ಲಿ ನೋಡಿ, ನಾನ್ ಗೆಟೌಟ್ ಅಂತ ಹೇಳೋಕ್ಕೂ ಮುಂಚೆ ನೀವು ಇಲ್ಲಿಂದ ಹೋದ್ರೆ ಬೆಟರ್. ಇಲ್ಲ ಅಂದ್ರೆ ಫ್ರಸ್ಟ್ರೇಷನ್ ಅಲ್ಲಿ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅದ್ ಹಾಗಲ್ಲ ಸರ್. ಗೆಟ್ ಔಟ್. ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತಾ? ಏಯ್, ಅಷ್ಟೊಂದು ವರ್ಷದಂಗೆ ಮಾಡದ್ನಾ? ಇಲ್ಲಿ ಕೇಳಿ ಮೇಡಮ್ 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 ಮೇಡಮ್, ಒಂದು ನಿಮಿಷ, ಬೇಜಾರಾಗ್ಬಿಡಿ. ಇವತ್ತು ನಮ್ಮ ಬಾಸ್ ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ, ಅದಕ್ಕೆ ಹಾಗೆ ಮಾತಾಡಿದರು. ನಾನೇನು ಹೇಳಕ್ಕೆ ಬಂದೆ ಅಂದರೆ, ನಿಮ್ಮ ಬ್ಯಾಂಕಿಂದ ನಮ್ಮ ಕಂಪನಿಗೆ ಕೋಟ್ಯಾಂತರ ರೂಪಾಯಿ ಫ್ರಾಡ್ ಆಗಿದೆ. ಅದಕ್ಕೂ ನಿಮ್ಮ ಬ್ಯಾಂಕು ಯಾವುದೇ ಸಂಬಂಧ ಇಲ್ಲ ಅಂತ ಗೊತ್ತಾದ ದಿನ ಖಂಡಿತವಾಗ್ಲೂ ನಮ್ಮ ಅಕೌಂಟ್ಸ್ ಎಲ್ಲ ನಿಮ್ಮ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇದೇ ವಿಷಯನ ನಿಮ್ಮ ಮ್ಯಾನೇಜರ್ಗೂ ಹೇಳಿ. ಈ ಕಂಪ್ನಿ ಅಕೌಂಟ್ಸ್ ಟ್ರಾನ್ಸ್ಫರ್ ಮಾಡದೆ ಹೋದ್ರೂ ಪರವಾಗಿಲ್ಲ, ಕಡೆ ಪಕ್ಷ ನಿಮ್ ಸ್ಟಾಫ್ ಅಕೌಂಟ್ಸ್ ಆದ್ರೂ ನಮ್ ಬ್ರಾಂಚಿಗೆ ಟ್ರಾನ್ಸ್ಫರ್ ಮಾಡಿಸ್ತೀರಾ ಪ್ಲೀಸ್? ನಿಮ್ಗಾಗ್ಲೇ ಹೇಳಿದ್ನಲ್ಲ ರೀ, ನಿಮ್ಮ ಬ್ಯಾಂಕ್ದು ಯಾವುದೇ ತಪ್ಪಿಲ್ಲ ಅಂತ ಗೊತ್ತಾದ ತಕ್ಷಣ ಎಲ್ಲ ಅಕೌಂಟ್ಸು ನಿಮ್ಮ ಬ್ರಾಂಚ್ಗೆ ಟ್ರಾನ್ಸ್ಫರ್ ಆಗುತ್ತೆ. ನನ್ನ ನಂಬಿ. ಓಕೆ, ಥ್ಯಾಂಕ್ ಯು. ಇಟ್ಸ್ ಓಕೆ. ಸರ್, CCTV ಫೋಟೇಜ್ ಕೇಳಿದ್ರಲ್ಲ, ಚಿಕ್ಕದಾಗಿ ರಿಪೇರಿ ಬಂದು ಫೋಟೇಜಸ್ ಎಲ್ಲ ಡಿಲೀಟ್ ಆಗಿದೆ ಸರ್. ವಾಟ್? ಡಿಲೀಟ್ ಆಗಿದೆಯಾ? ಹೌದು ಸರ್. ಡಿಲೀಟ್ ಆಯ್ತೋ ಮಾಡಿಸಿದ್ರು ನಾನು ತಿಳ್ಕೊತೀನಿ, ನೀವು ಹೋಗಿ. ಆಯ್ತು ಆಯ್ತು ಸರ್. ನಾಲ್ಕು, 5, 6, 7, 8, 9, 10. ಒಟ್ಟು 2200. ಹೋಗ್ಲಿ ಬಿಡು, ಹಳೆ ಚಪ್ಲಿ ಮಾರಿದ್ದಕ್ಕೆ ಇಷ್ಟು ಬೆಲೆ ಸಿಕ್ತು. ಈ ಸಲ ಹೊಸ ಚಪ್ಲಿ ಟ್ರೈ ಮಾಡೋಣ. ಹಾಗೆ ಎಷ್ಟು ದುಡ್ಡು ಬರುತ್ತೋ. ಅಮ್ಮ, ಸತ್ತೆ. ಯಾರ್ ಕಣ್ಣಿಗೆ ಬೀಳ್ಬಾರ್ದಿತ್ತು ಅವಳ ಕಣ್ಣಿಗೆ ಬಿದ್ನೇ. ಇವಾಗ ಈ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡ್ಲಿ? ಇಷ್ಟು ದುಡ್ಡು ಎಲ್ಲಿಂದ ಬಂತಮ್ಮ? ಅಮ್ಮ, ಕೇಳ್ತಾ ಇದ್ರು ಸುಮ್ನೆ ಇದೆಯಲ್ಲ. ಈ ದುಡ್ಡು ನಿಂಗೆ ಎಲ್ಲಿಂದ ಬಂತು ಅಂತ ಕೇಳ್ದೆ. ಈ ದುಡ್ಡು ನನ್ ಕಳ್ತನ ಮಾಡಿದೀನಿ ಅನ್ಕೊಂಡಿದ್ಯಲ್ಲ? ಹಾಗ ಅನ್ಕೊಂಡಿದ್ರೆ ಮಹಾ ಪಾಪ ಕಣೆ. ಇವತ್ತು ದೇವಸ್ಥಾನದಲ್ಲಿ ಅನ್ನದಾನ ನಡೀತಾ ಇದೆ, ಅಲ್ಲಿಗೆ ಅಡಿಗೆ ಮಾಡಕ್ ಹೋಗಿದ್ದೆ. ನಾನ್ ಮಾಡಿದ ಅಡಿಗೆ ಅವ್ರಿಗೆ ಇಷ್ಟ ಆಗಿ ಅವರು ಇಷ್ಟಪಟ್ಟು ಕೊಟ್ಟಿರೋ ದುಡ್ಡಿದು. ನೀನು ಅಡ್ಗೆ ಮಾಡಿದ್ಯಾ? ಹೌದು. ಅದಕ್ಕವರು ಖುಷಿಯಾಗಿ ನಿಂಗ್ ಇಷ್ಟೊಂದು ದುಡ್ಡು ಕೊಟ್ರಾ? ಹೌದೌದು.
ನೀ ತುಂಬಾ ಗ್ರೇಟ್ ಅಮ್ಮ. 1-2 ಗಂಟೆ ಕೆಲ್ಸ ಮಾಡಿದ್ರೆ 500 ರೂಪಾಯಿ ಬರೋದೇ ಹೆಚ್ಚು. ಅಂಥದ್ರಲ್ಲಿ ನಿಂಗೆ ಅಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ನಂಗ್ ತುಂಬಾ ಹೆಮ್ಮೆ ಅನಿಸ್ತಿದೆ ಅಮ್ಮ. ಎಲ್ಲಿ ಒಂದ್ಸಲ ಆ ಅನ್ನದಾನ ಮಾಡಿಸಿದವ್ರಿಗೆ ಫೋನ್ ಮಾಡ್ಕೊಡು. ಹಾ ಫೋನ್ ಮಾಡ್ಕೊಡ್ಲಾ? ಯಾಕೆ? ಜಸ್ಟ್ 2 ಗಂಟೆ ಕೆಲ್ಸ ಮಾಡಿದಕ್ಕೆ ನಿಂಗ್ ಇಷ್ಟೊಂದು ದುಡ್ಡು ಕೊಟ್ಟಿದಾರಲ್ಲಮ್ಮ. ಅಂಥವ್ರಿಗೆ ನಾವ್ ಥ್ಯಾಂಕ್ಸ್ ಹೇಳ್ಬೇಕಲ್ವಾ? ಕರೆಕ್ಟಾಗಿ ಹೇಳ್ದಮ್ಮ. ನಾನು ಕೇಳಿದ್ರೆ ನನಗೂ ಇದೇ ಉತ್ತರ ಕೊಟ್ಲಮ್ಮ. ನೀನ್ ಹೇಳಿದ್ದೆಲ್ಲ ನಿಜ ಆದ್ರೆ ಆ ಅನ್ನದಾನ ಮಾಡಿಸಿದ ವ್ಯಕ್ತಿಗೆ ಫೋನ್ ಮಾಡು. ಇಲ್ಲ ನೀನ್ ತಪ್ಪು ಮಾಡಿದ್ಯಾ ಅಂತ ಒಪ್ಕೋ. ಅಷ್ಟು ಸುಲಭವಾಗಿ ಒಪ್ಕೊಂಡ್ಬಿಟ್ರೆ ಅವಳು ಸತ್ಯವತಿ ಯಾಕಾಗ್ತಾಳಮ್ಮ? ನಾನು ನೋಡ್ದಾಗೇನೆ ಯಾವುದೋ ಬ್ಯಾಗ್ ಹಿಡ್ಕೊಂಡು ಹೋದ್ಲು. ವಾಪಸ್ ಬಂದಾಗ ಅವಳ ಕೈಲಿ ದುಡ್ಡಿತ್ತು. ಮತ್ತೆ ಆ ಬ್ಯಾಗಲ್ಲಿ ಏನಿತ್ತು, ಆ ಬ್ಯಾಗ್ ಮತ್ತೆ ಯಾಕೆ ವಾಪಸ್ ತರ್ಲಿಲ್ವೋ ನಿಮ್ಮ ಅಮ್ಮಂಗೆ ಗೊತ್ತು. ಅಪ್ಪ ಹೇಳಿದ್ ಕೇಳಿಸ್ಕೊಂಡ್ಯಲ್ಲ? ಅಷ್ಟಕ್ಕೂ ಆ ಬ್ಯಾಗಲ್ಲಿ ಏನಿತ್ತು? ಏನ್ ಮಾರಿದ್ಮೇಲೆ ನಿಂಗೆ ಇಷ್ಟು ದುಡ್ಡು ಬಂತು? ಆ ಬ್ಯಾಗಲ್ಲಿ ಜಾನ್ಕಿ ಅವ್ರ ಫ್ಯಾಮಿಲಿ ಚಪ್ಲಿ ಇದೆ, ಅದನ್ ಮಾರಿನೇ 2200 ರೂಪಾಯಿ ಬಂದಿದೆ ಅಂತ ಹೇಳ್ಬಿಡ್ತಾರ ನೋಡು. ಕೇಳಿದ್ರೆ ಸುಮ್ನೆ ಇದೆಯಲ್ಲಮ್ಮ. ಆ ಬ್ಯಾಗಲ್ಲಿ ಏನಿತ್ತು? ಈಗಾಗ್ಲೇ ನನ್ ತಿಂಗಳ ಸಂಬಳ ಪೂರ್ತಿ ನೀನ್ ಮಾಡಿರೋ ಕಳ್ತನಕ್ಕೆ ನಷ್ಟ ಪರಿಹಾರ ಆಗಿ ಸಾಕಾಗಿದೆ. ಮತ್ಯಾರಾದ್ರೂ ಮನೆ ಮುಂದೆ ಬಂದು ಜಗಳ ಆಡಿದ್ರೆ ಅವ್ರಿಗೆ ಕೊಡೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಅಮ್ಮ. ಛೇ, ನಾನ್ ಕಳ್ತನ ಮಾಡೋದು ಅಂದ್ರೆ ಏನೇ? ನಾನು ಕಳ್ತನಾನು ಮಾಡಿಲ್ಲ, ಏನು ಮಾರೂ ಇಲ್ಲ. ನನ್ನ ನಂಬು. ಹೌದು, ಸದ್ಯಕ್ಕೆ ನಮ್ ಬಿಸ್ನೆಸ್ ಎಲ್ಲ ನಮ್ ಮಗಾನೇ ನೋಡ್ಕೋತಾ ಇದ್ದಾನೆ. ಅವನ್ ಬಿಸ್ನೆಸ್ಗೆ ಇಳ್ದಾಗಿಂದ ನಾನ್ ಸ್ವಲ್ಪ ಆರಾಮಾಗಿದ್ದೀನಿ. ಶೋರ್, ನಿಮ್ ಪ್ರಾಡಕ್ಟ್ ಸ್ಯಾಂಪಲ್ಸ್ ಎಲ್ಲ ಕಳಿಸ್ಕೊಡಿ. ಚೆಕ್ ಮಾಡಿದ್ಮೇಲೆ ಕಾಂಟ್ರಾಕ್ಟ್ ಕನ್ಫರ್ಮ್ ಮಾಡೋಣ. ಆಲ್ ರೈಟ್, ಥ್ಯಾಂಕ್ ಯು. ನಮಸ್ಕಾರ ಅಮ್ಮವ್ರೆ. ಏನೇ ಇವತ್ ಯಾಕೆ ಕೆಲ್ಸಕ್ ಬರ್ಲೇ ಇಲ್ಲ? ಇವತ್ತು ನಮ್ ಪಕ್ಕದ ಮನೇಲಿ ಫಂಕ್ಷನ್ ಅಮ್ಮ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಕೆಲ್ಸಕ್ ಬರಲ್ಲ ಅಂತ ನೆನ್ನೆನೆ ಸುಲೋಚನಮ್ಮನವ್ರಿಗೆ ಹೇಳಿದ್ದೆ. ಹೌದಾ? ಹಾಗಿದ್ರೆ ಫಂಕ್ಷನ್ಗೆ ಹೋಗ್ದಿರಾ ಇಲ್ಲಿಗೆ ಯಾಕೆ ಬಂದಿದ್ಯಾ? ಅಕ್ಕ ಸಂಬಳನ ಅಡ್ವಾನ್ಸ್ ಆಗಿ ಕೇಳಿದ್ಲು, ಅದಕ್ಕೆ ನಾನೇ ಬಾ ಅಂದೆ. ತಗೋ 10,000 ಎಣಿಸ್ಕೊ. ಪರವಾಗಿಲ್ಲ ಅಮ್ಮ, ನಾನ್ ಬರ್ತೀನಿ. ಏ ಸೀತಾ, ನಿಂತ್ಕೋ. ಒಂದ್ಸಲ ನಿನ್ ಚಪ್ಲಿ ತೆಗಿ. ತೆಗಿ. ಅದೇನು, ನಾವೆಲ್ಲರೂ ಚಪ್ಲಿನ ಇಲ್ಲೇ ಬಿಟ್ಟಿದ್ವಿ ತಾನೆ? ಚಪ್ಲಿ ಇಲ್ದೇ ಇರೋದಂದ್ರೇನು? ಏ, ಈ ಚಪ್ಲಿ ಎಲ್ಲಿ ತಗೊಂಡೆ? ಗಾಂಧಿ ಬಜಾರಲ್ಲಿ ತಗೊಂಡೆ ಅಮ್ಮ. ನಿನ್ ಕಣ್ಣಿಗೆ ತಲೆ ಕೆಟ್ಟೊಳ್ತಾರ ಕಾಣಿಸ್ತಾ ಇದೀನಾ? ಈ ಚಪ್ಲಿ ರೇಟ್ ಎಷ್ಟು ಅಂತ ಗೊತ್ತಾ? 2,500 ದುಬೈಗೆ ಹೋದಾಗ ತಗೊಂಡಿತ್ತು. ನಿನ್ ಮುಖಕ್ಕೆ 200 ರೂಪಾಯಿ ಕೊಟ್ಟು ಚಪ್ಲಿ ತಗೊಳ್ಳೋದೇ ಹೆಚ್ಚು. ಅಂಥದ್ರಲ್ಲಿ 2,500 ರೂಪಾಯಿ ಚಪ್ಲಿ ತಗೊಂಡ್ಯೇನೆ ನೀನು? ಇದನ್ ನಾನ್ ನಂಬ್ಲಾ? ಹಾ, ನಾನು. ಏನಾಯ್ತು ಅತ್ಗೆ? ಸೀತನ್ ಯಾಕೆ ಹೊಡಿತಾ ಇದೀಯಾ? ದೇವಸ್ಥಾನದಲ್ಲಿ ನಾವ್ ಕಳ್ಕೊಂಡಿದ್ ಚಪ್ಲಿ ಇವಳೆ ಕದ್ದಿದ್ದಾಳೆ. ಎಷ್ಟು ಧೈರ್ಯ ಇದ್ರೆ ನಮ್ಮುಂದೆನೆ ಹಾಕೊಂಡ್ತಿರುತ್ತೀಯ? ನಾನಾ ನಿಜವಾಗ್ಲೂ ಈ ಚಪ್ಲಿ ನಾನ್ ಕಳ್ತನ ಮಾಡ್ಲಿಲ್ಲಮ್ಮ. ಇನ್ನೊಂದ್ಸಲ ಸುಳ್ಳು ಹೇಳಿದ್ರೆ ಹಾಗೆ ಬಾರಿಸ್ತೀನಿ. ನನ್ ಕಣ್ ಮುಂದೆನೆ ನನ್ ಚಪ್ಲಿನಾಗ ಹಾಕೊಂಡಿರೋದಲ್ದೆ ಏನು ಕಳ್ತನ ಮಾಡಿಲ್ಲ ಅಂತ ನಾಟಕ ಬೇರೆ ಮಾಡ್ತಿದ್ಯಾ? ನಂಬಿ ಕೆಲ್ಸಕ್ಕೆ ಇಟ್ಕೊಂಡ್ರೆ ನೀನ್ ಮಾಡ್ತಾ ಇರೋಂಥ ಕೆಲ್ಸ ಇದೇನಾ? ಇವತ್ತು ಚಪ್ಲಿ ಕಳ್ತನ ಮಾಡಿದ್ಯಾ? ನಿನ್ನನ್ ಹೀಗೆ ಬಿಟ್ರೆ ನಾಳೆ ದುಡ್ಡು, ಸೀರೆ, ಒಡವೆ ಎಲ್ಲಾನು ಕಳ್ತನ ಮಾಡ್ತೀಯ. ನಿನ್ನಂಥವ್ರನ್ನೆಲ್ಲ ಹೀಗೆ ಸುಮ್ನೆ ಬಿಡಬಾರ್ದು. ಪೊಲೀಸವ್ರಿಗೆ ಹಿಡ್ಕೊಡ್ಬೇಕು.
ಅಲ್ಲಿವರೆಗೂ ಬುದ್ಧಿ ಬರಲ್ಲ. ಅಮ್ಮೋರೆ, ನನ್ ಮಕ್ಕಳ ಮೇಲೆ ಆಣೆಗೂ ನಾನು ಈ ಚಪ್ಪಲ್ನ ಕಳ್ತನ ಮಾಡ್ಲಿಲ್ಲಮ್ಮ. ಮಕ್ಳ ಮೇಲೆಲ್ಲ ಆಣೆ ಮಾಡಿ ಹೇಳಿದ್ರೆ ನಿನ್ ಪ್ರಾಣ ತೆಗೆದ್ಬಿಡ್ತೀನಿ. ನೀನ್ ಮಾಡಿರೋ ತಪ್ಪಿಗೆ ಅವ್ರ ಶಿಕ್ಷೆ ಅನ್ಭವಿಸ್ಬೇಕಾ? ಒಂದ್ ವೇಳೆ ಕಳ್ತನ ಮಾಡ್ಲಿಲ್ಲ ಅಂದ್ರೆ ನನ್ ಚಪ್ಲಿ ನಿನ್ ಹತ್ರ ಹೇಗ್ ಬಂತು? ಅದು ಗಾಂಧಿ ಬಜಾರಲ್ಲಿರೋ ಸುಂದರ್ ಶಾಪಲ್ಲಿ ತಗೊಂಡೆ ಅಮ್ಮ. ಏನು? ಆ ಚಪ್ಲಿ ಅಂಗಡಿ ಸುಂದರ್ ಹತ್ರ ತಗೊಂಡ್ಯಾ? ಹೌದಮ್ಮ, ಈ ಚಪ್ಲಿನ ಅವನಿಗೆ ಯಾರೋ ಮಾರಿದ್ರಂತೆ. ಚೆನ್ನಾಗಿದೆ, ಕಡಿಮೆ ರೇಟ್ ಬೇರೆ ಅಂತ ಆಸೆ ಪಟ್ಟು ಕೊಂಡ್ಕೊಂಡೆ. ಅಷ್ಟೇ ಬಿಟ್ರೆ ನಾನು ಕಳ್ತನ ಮಾಡಿಲ್ಲ ಅಮ್ಮ. ಅಂದ್ರೆ ದೇವಸ್ಥಾನದಲ್ಲಿ ನಮ್ ಚಪ್ಲಿ ಕಳ್ತನ ಮಾಡಿ ಆ ಸುಂದರ್ ಅಂಗಡಿಗೆ ಯಾರೋ ಮಾರಿದ್ದಾರೆ ಅಂತ ಆಯ್ತು. ಇವಾಗ ನಾವು ಅವನನ್ನ ಹಿಡಿದ್ರೆ ನಿಜವಾದ ಕಳ್ರಿ ಯಾರು ಅಂತ ಗೊತ್ತಾಗತ್ತೆ. ನಡಿರಿ ಅಂಗಡಿ ಹತ್ರ ಹೋಗೋಣ. ಏಯ್, ಆ ಚಪ್ಲಿ ತಗೋ. ಅದಕ್ಕೆ ನಾನ್ ಕೂಡ ಬರ್ತೀನಿ. ಬಾ, ನಡಿ. ಒಂದ್ಸಲ ಒಡೆದೋಗಿರೋ ಕಪ್ ನೋಡು. ಇದು ಆ ಅಟೆಂಡರ್ ನನ್ಗಾಗ್ಲೇ ಕೊಟ್ಟಿದ್ ಕಪ್ ತಾನೆ? ಜಿರ್ಲೆ ನೊಣ ಎಲ್ಲ ಸತ್ತೋಗಿದೆ. ವಿಷ ಪ್ರಯೋಗ. ಅಂದ್ರೆ ಕಾಫಿ ಕಪ್ಪಲ್ಲಿ ವಿಷ ಬೆರೆಸಿರೋ ಮಾತು ನಿಜ. ನನ್ನ ಸಾಯಿಸೋಕೆ ಯಾರೋ ಸ್ಟ್ರಾಂಗ್ ಆಗಿ ಪ್ರಯತ್ನ ಮಾಡ್ತಿದ್ದಾರೆ. ಯಾರಾಗಿರ್ಬೋದು? ಹೇ ರಾಮಣ್ಣ, ಬಾಯ್ಲಿ. ಸರ್ ಅದು ಇಲ್ಲಿ ಬಾ ಅಂದೆ ತಾನೆ? ಅಲ್ಲಿ ಬಚ್ಚಿಟ್ಕೊಂಡು ಏನು ನೋಡ್ತಾ ಇದ್ದೆ? ಹಾಂ, ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಚೆಕ್ ಮಾಡ್ತಾ ಇದ್ದೀಯಾ? ಚೇಚೆ ಹಾಗೇನಿಲ್ಲ ಸರ್. ನೀವು ಇರ್ಬೇಕಾದ್ರೆ ಇಲ್ಲಿಗೆ ಯಾಕೆ ಬರೋದು? ನೀವು ಹೋದ್ಮೇಲೆ ಬರೋಣ ಅಂತ ಆ ಕಡೆ ನಿಂತ್ಕೊಂಡೆ ಅಷ್ಟೇ ಸರ್. ಅದು ಸರಿ, ಕಿಚನ್ಗೆ ಸಂಬಂಧಪಟ್ಟ ಹಾಗೆ, ಆಫೀಸಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ನೀನೇ ನೋಡ್ಕೋತೀಯ ಅಲ್ವಾ? ಅದೇ ಕಾಫಿ ಮಾಡೋದು, ಏನಾದರೂ ಸ್ನ್ಯಾಕ್ಸ್ ಮಾಡೋದು, ಈ ರ್ಯಾಕ್ಸ್ ಎಲ್ಲ ಕ್ಲೀನ್ ಮಾಡೋದು, ಈ ಕೆಲಸ ಎಲ್ಲ ನೀನೇ ಮಾಡೋದಲ್ವಾ? ಹೌದು ಸರ್. ಈ ಬಾಟಲ್ ಇಲ್ಲಿಗೆ ಹೇಗೆ ಬಂತು? ನನಗೆ ಗೊತ್ತಿಲ್ಲ ಸರ್. ನಿಂಗೆ ಗೊತ್ತಿಲ್ಲ? ಏಯ್, ಇದೇನು ಗೊತ್ತಾ? ಪಾಯ್ಸನ್. ನಿಂಗೆ ಗೊತ್ತಿಲ್ಲದೆ ಇದಿಲ್ಲಿಗೆ ಹೇಗೆ ಬಂತು? ಅಮ್ಮನ ಮೇಲೆ ಆಡೆ ಸರ್. ಈ ಬಾಟ್ಲು ವಿಷಯ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಹೆಂಡತಿ ಮಕ್ಕಳು ಇದ್ದಾರೆ. ನಿಮ್ಮ ಕಾಲು ಹಿಡ್ಕೊತೀನಿ ಸರ್. ಸುಮ್ಮನೆ ಇರು. ಸರಿ, ಇದ್ರ ಬಗ್ಗೆ ನಿಂಗೆ ಗೊತ್ತಿಲ್ಲ, ಆದರೆ ಇದನ್ನು ಯಾರು ತಂದಿದ್ದಾರೆ ಅಂತ ಅದಾದರೂ ನಿಂಗೆ ಗೊತ್ತಾ? ಅದು ನೀನು ಯಾರ ಬಗ್ಗೆನೂ ಭಯ ಪಡೋ ಅವಶ್ಯಕತೆ ಇಲ್ಲ. ನೀನು ಧೈರ್ಯವಾಗಿ ಹೇಳು, ಅವರನ್ನು ನಾನು ನೋಡ್ಕೋತೀನಿ. ಸರ್, ನಾನು ನಿಜವಾಗ್ಲೂ ನೋಡಲ್ಲ ಸರ್. ಏ ಸುಂದರ್, ಸುಂದರ್, ನೀನು ಅಲ್ಲೇನು ಮಾಡ್ತಿದ್ಯಾ? ಏಯ್ ಸುಂದರ್, ನಿಂತ್ಕೋ. ಸುಂದರ್ ನಿಂತ್ಕೋ. ಸುಂದರ್, ಹೇ ಸುಂದರ್ ನಿಂತ್ಕೋ. ಮಾಡೋದು ಕೆಲಸ ಬಿಟ್ಟು
ಅಲ್ಲೇನಿಗೆ ಬಂದಿದ್ದೆ? ಒಂದು ವೇಳೆ ಬಂದಿದ್ರು ಬಚ್ಚಿಟ್ಕೊಂಡು ಯಾಕೆ ನೋಡ್ತಿದ್ದೆ? ಒಂದು ವೇಳೆ ನೋಡಿದ್ರು ನಾನು ಕರೆದ ತಕ್ಷಣ ಯಾಕೆ ಭಯದಿಂದ ಓಡ್ ಬಂದೆ? ಹೇಳು ಸುಂದರ್, ಹೇಳು. ಅದು ಸಿಗರೇಟ್ ಸೇದನ ಅಂತ ಆ ಕಡೆ ಬಂದೆ ಸರ್. ನೀವಲ್ಲಿ ಅಟೆಂಡರ್ನ ಬೈಯೋದನ್ನ ನೋಡಿದೆ. ಅಷ್ಟಕ್ಕೂ ಅಲ್ಲಿ ಏನು ನಡೀತಿದೆ ಅಂತ ಅರ್ಥ ಆಗದೆ ಸ್ವಲ್ಪ ಹೊತ್ತು ನಿಂತು ನೋಡ್ತಾ ಇದ್ದೆ. ನೀವು ಕರೆದ ತಕ್ಷಣ ಭಯ ಆಗಿ ಈ ಕಡೆ ಬಂದೆ. ಅಷ್ಟೇ ಸರ್ ನಡೀತಿತ್ತು. ನಿಜಾನಾ? ಈಗ ನಿನ್ನ ಮಾತು ನಂಬ್ತೀನಿ. ಅದು ಸುಳ್ಳು ಅಂತ ಗೊತ್ತಾಗಿದ್ದಿನ ಆ ಕ್ಷಣನೇ ನಿನ್ನ ಜೀವನ ತಲೆ ಕೆಳಗಾಗ್ಬಿಡುತ್ತೆ. ಅದು ಸರಿ, ಫ್ರಾಡ್ ನಡೆದಿದ್ದ ದಿನ ನೀನು ನಮ್ಮನೆಗೆ ಅಂದರೆ ಜಾನಕಮ್ಮ ಅವ್ರ ಮನೆಗೆ ಹೋಗಿದ್ಯಂತೆ, ಅದು ನಿಜಾನಾ? ಅದು ಅದೇ ದಿನ ಜಾನಕಮ್ಮ ಅವ್ರ ಚೆಕ್ ಬುಕ್ಕಿಂದ ಒಂದು ಚೆಕ್ ಕೂಡ ಮಿಸ್ ಆಯ್ತಂತೆ, ಅದು ಕೂಡ ನಿಜಾನಾ? ನನಗೇನು ಗೊತ್ತು ಸರ್. ಆಫೀಸ್ ಲೆಕ್ಕ ನೋಡಬೇಕು ಅಂತ ಲೀಲಾಕೃಷ್ಣ ಅವರು ಫೋನ್ ಮಾಡಿದ್ದಕ್ಕೆ ಹೋದೆ. ಅದು ಬಿಟ್ಟು ನನಗೆ ಏನೇನು ಗೊತ್ತಿಲ್ಲ ಸರ್. ಇಟ್ಸ್ ಓಕೆ. ನಿಮ್ಮೆಲ್ರಿಗೂ ನಾನು ಹೇಳೋದು ಒಂದೇ, ನಡೆದಿರೋ ಮೋಸದಲ್ಲಿ, ದ್ರೋಹದಲ್ಲಿ ಯಾರ್ಯಾರ ಕೈವಾಡ ಇದೆಯೋ ಅವ್ರೆಲ್ರಿಗೂ ಸದ್ಯದಲ್ಲೇ ಭಯಂಕರವಾದ ಪನಿಷ್ಮೆಂಟ್ ಇರುತ್ತೆ. ನೀವೇ ಆ ನಿಜಾನ ಒಪ್ಕೊಂಡ್ರೆ ನಮ್ಮ ಅಜ್ಜಿ ಕ್ಷಮಿಸ್ತಾರೆ, ಅದೇ ಜಾನಕಮ್ಮನವರು ಕ್ಷಮಿಸ್ತಾರೆ. ಇಲ್ಲಾಂದರೆ ಖಂಡಿತವಾಗ್ಲೂ ಶಿಕ್ಷೆ ಕೊಡ್ತಾರೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೋ. ಹಲೋ ಸರ್, ನೀವು ಹೇಳಿರೋ ಥರನೇ ನಡೀತಾ ಇದೆ ಸರ್. ಅವನು ಸಾಮಾನ್ಯದವನಲ್ಲ. ಆಫೀಸಿಗೆ ಬಂದಾಗ್ಲಿಂದ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಈ ಪಾಯ್ಸನ್ ಬಾಟಲ್ ಎಲ್ಲಿಂದ ಬಂತು, ಚೆಕ್ ಕದ್ದಿದ್ದು ಯಾರು ಫೋರ್ಜರಿ ಮಾಡಿದ್ದು ಅಂತ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾನೆ ಇದ್ದಾನೆ ಸರ್. ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ತುಂಬ ಭಯ ಆಗ್ತಿದೆ ಸರ್. ಓಕೆ ಸರ್, ನಿಮ್ಮ ನೆಕ್ಸ್ಟ್ ಪ್ಲ್ಯಾನ್ಗೋಸ್ಕರ ಕಾಯ್ತಾ ಇರ್ತೀನಿ ಸರ್. ಈ ಚಪ್ಲಿನ ನಿನಗೆ ಯಾರು ಮಾರಿದ್ದು? ಹೇಳೋ, ಈ ಚಪ್ಲಿನ ನಿನಗೆ ಯಾರು ಮಾರಿದ್ದು? ಈ ಚಪ್ಪಲಿನ ಸತ್ಯವತಿ ಮಾರಿದ್ದಾಳೆ ಅಂತ ಇವ್ರಿಗೆ ಹೇಳಿದ್ರೆ ಸುಹಾಸಿನಿ ಅಮ್ಮನವ್ರು ನನ್ನ ಪ್ರಾಣನೇ ತೆಗೆದು ಬಿಡ್ತಾರೆ. ಈಗ ಏನು ಮಾಡೋದು? ಕೇಳ್ತಾ ಇದ್ರೆ ಉತ್ತರ ಕೊಡದೆ ನಿಂತಿದ್ಯಲ್ಲ, ಮರ್ಯಾದೆಯಿಂದ ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸಿಗೆ ಒಪ್ಪಿಸ್ಬೇಕಾಗತ್ತೆ. ಹೇಳು. ಭಗವಂತ, ನಿಜ ಹೇಳ್ದೆ ಹೋದ್ರೆ ಪೊಲೀಸ್ನವ್ರನ್ನ ಕರಿತೀನಿ ಅಂತಿದ್ದಾರೆ. ಈ ಚಪ್ಪಲಿಗೋಸ್ಕರ ಆಸೆ ಪಟ್ರೆ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗಿ ಬರುತ್ತೆ. ಇವ್ರಿಗೆ ನಿಜ ಹೇಳೋದೇ ಒಳ್ಳೇದು. ಕೊನೆ ಸಲ ಕೇಳ್ತಾ ಇದ್ದೀನಿ, ನೀನ್ ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಕಳ್ತನ ಮಾಡಿ ಚಪ್ಲಿ ತಗೊಂಡಿದ್ದಕ್ಕೂ ಕಳ್ಳರ ಜೊತೆ ಕೈ ಜೋಡಿಸಿದ್ದಕ್ಕೂ ನಿನ್ನ ಅರೆಸ್ಟ್ ಮಾಡ್ಬೇಕು. ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮ. ಇದು ನಿಮ್ಮ ಚಪ್ಪಲಿ ಅಂತ ಗೊತ್ತಿಲ್ಲದೆ, ಬುದ್ಧಿ ಇಲ್ಲದೆ ನಾನು ಆ ಸತ್ಯವತಿ ಹತ್ರ ಕೊಂಡ್ಕೊಂಡೆ. ಆ ಚಪ್ಪಲಿ ಅಷ್ಟೇ ಅಲ್ಲ, ಇನ್ನೂ 3 ಜೊತೆ ಕೊಂಡ್ಕೊಂಡೆ. ಅದನ್ನು ಕೂಡ ತಗೊಂಡೋಗಿ. ಮಕ್ಕಳಿರೋನು, ದಯವಿಟ್ಟು ನನ್ನ ಮಾತ್ರ ಬಿಟ್ಬಿಡಿ ಅಮ್ಮ. ಏಯ್, ಎದಳು ಮೇಲೆ. ಸತ್ಯವತಿ ಅಂದ್ರೆ ಈ ಕಾಲೋನಿನಲ್ಲಿರೋ ಆ ಕಳ್ಳಿನೇ ಅಲ್ವಾ? ಹೌದಮ್ಮ, ಆ ಕಳ್ಳಿ ಸತ್ಯವತಿನೇ ಈ ಚಪ್ಪಲಿ ತಂದು ನನಗೆ ಮಾರಿದ್ದು. ಅರ್ಥ ಆಯ್ತು. ಅವತ್ತು ದೇವಸ್ಥಾನದಲ್ಲಿ ಅವಳ ಕಳ್ಳಿ ಎಂದ್ವಿಂತ ನಮ್ಮ ಮೇಲೆ ಹಾಗೆ ತೀರಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಚಪ್ಪಲಿಗಳನ್ನೆಲ್ಲ ಕದ್ದು ನಮ್ಮನ್ನ ಬಿಸಿಲಲ್ಲಿ ನಡೆಯೋ ಹಾಗೆ ಮಾಡಿದಾಳೆ. ಹೌದು ಅದ್ಗೆ, ನಮ್ಮ ಕಾಲು ಬಿಸಿಲಲ್ಲಿ ಸುಡಬೇಕು ಅಂತಾನೆ ಚಪ್ಲಿನ ಕದ್ದು ಇವನಿಗೆ ಮಾರಿದಾಳೆ. ಕಡೆ ಪಕ್ಷ ನಮ್ಮ ಕಾಲಿನ ಚಪ್ಲಿನೂ ಬಿಡ್ಲಿಲ್ಲ ಅಂದ್ರೆ ಅವಳು ಎಂಥವಳು ಅಂತ ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಇವಾಗ್ಲೇ ಹೋಗಿ ಅವಳ ಲೆಕ್ಕನ ಚುಕ್ತ ಮಾಡ್ಬೇಕು. ಏಯ್, ನೀನ್ ಕೂಡ ನಮ್ ಜೊತೆಗ್ ಬಾ. ಸುಹಾಸಿನಿ ಅಮ್ಮ ಮತ್ತು ಶುಭಪ್ರಭಾ ಅಮ್ಮ ಇಲ್ಲೇ ಬರ್ತಿದಾರಲ್ಲ.
ಅಯ್ಯೋ ಅಪ್ಪಿ ತಪ್ಪೇನೂ ಇವ್ರ ಕಣ್ಣಿಗೆ ಕಾಣಿಸ್ಕೋಬಾರ್ದು. ಸತ್ಯವತಿ, ಏಯ್ ಸತ್ಯವತಿ, ಏ ಸತ್ಯವತಿ, ಎಲ್ಲಿದ್ಯಾ ಬಾರೆ? ಎಲ್ಲಿದ್ಯೆ? ಏ ಸತ್ಯವತಿ, ಏಯ್ ಏನು ಹೇಳ್ದೆ ಕೇಳ್ದೆ ಮನೆ ಒಳಗ್ ಬಂದಿದ್ದಲ್ದೆ ನಿಮ್ಗಿಷ್ಟ ಬಂದ ಹಾಗೆ ಹೋಗೆ ಬಾರೆ ಅಂತ ಮರ್ಯಾದೆ ಕೊಡ್ದೆ ಮಾತಾಡ್ತಿದ್ದೀರಾ? ಕಳ್ಳತನ ಮಾಡ್ಕೊಂಡ್ ಬದುಕ್ತಾ ಇರೋ ದೊಡ್ಡ ಕಳ್ಳಿ ನೀನು. ನಿನಗ್ ನಾನ್ ಮರ್ಯಾದೆ ಕೊಡ್ಬೇಕಾ? ಇಲ್ ನೋಡಿ, ಮರ್ಯಾದೆ ಕೊಡದೆ ಮಾತಾಡಕ್ಕೆ ನಮ್ಗೂ ಬರತ್ತೆ, ಆದ್ರೆ ನಮ್ಗೆ ಸಂಸ್ಕಾರ ಇದೆ. ಅದಕ್ಕೆ ನೀವು ಎಷ್ಟು ಸಲ ಮರ್ಯಾದೆ ಕೊಡದೆ ಮಾತಾಡಿದ್ರು ನಾವು ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀವಿ. ಅಷ್ಟಕ್ಕೂ ನೀವು ನಮ್ಮನೆಗೆ ಯಾಕೆ ಬಂದಿದ್ದೀರೋ ಅದನ್ನ ಮೊದಲು ಹೇಳಿ.